ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಶೇಷ ಮಾಹಿತಿ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ. ಕಾರ್ತಿಕ ಮಾಸದಲ್ಲಿ ಬರುವ ಸಾಲು ಸಾಲು ಹಬ್ಬಗಳಲ್ಲಿ ಕಿರು ದೀಪಾವಳಿ ಎಂದು ಕರೆಯಲ್ಪಡುವ ಹಬ್ಬ ತುಳಸಿ ಹಬ್ಬ. ದೀಪಾವಳಿಯ ನಂತರ 12ನೇ ದಿನದ ಶುಕ್ಲ ಪಕ್ಷ ಏಕಾದಶಿ ಎಂದು ತುಳಸಿ ಹಬ್ಬವನ್ನು ಆಚರಿಸುತ್ತೇವೆ. ಬನ್ನಿ ತುಳಸಿ ಹಬ್ಬದ ಹಿನ್ನೆಲೆ ಏನು ಎಂದು ತಿಳಿಯೋಣ. ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹದ ಹಿಂದೆ ದೀರ್ಘವಾದ ಪುರಾಣದ ಕಥೆ ಇದೆ. ಹಿಂದೂ ಪುರಾಣದ ಪ್ರಕಾರ ವೃಂದ ಎಂಬ ಪತಿವ್ರತೆಯು ತುಳಸಿ ಆಗಿ ರೂಪ ಪಡೆದಿರುವುದು ಎಂದು ಮಾಹಿತಿಗಳಿವೆ. ಈಕೆ ಜಲಂಧರ ಎಂಬ ದುಷ್ಟರಾಜನ ಪತ್ನಿಯಾಗಿರುತ್ತಾಳೆ. ಅವಳು ವಿಷ್ಣುವಿನ ಮಹಾಭಕ್ತೆ. ಜಲಂಧರನು ದೇವತೆಗಳಿಗೆ ಉಪಟಳವನ್ನು ನೀಡುತ್ತಿರುತ್ತಾನೆ. 3 ಲೋಕಗಳಲ್ಲೂ ಜಲಂಧರ ತನ್ನ ಪ್ರಭಾವವನ್ನು ದೇವತೆಗಳ ಮೇಲೆ, ಋಷಿಮುನಿಗಳ ಮೇಲೆ ಬೀರುತ್ತಿರುತ್ತಾನೆ. ಜಲಂಧರ ಮತ್ತು ದೇವತೆಗಳ ನಡುವೆ ಯುದ್ಧದಲ್ಲಿ ದೇವತೆಗಳು ಸೋಲುವ ಸಂದರ್ಭ ಬಂದಾಗ ದೇವತೆಗಳ ಪರವಾಗಿ ಶಿವನು ವಿಷ್ಣುವಿನ ಮೊರೆ ಹೋಗುತ್ತಾನೆ. ಆಗ ವಿಷ್ಣುವು ಜಲಂಧರನ ರೂಪ ತಾಳಿ ವೃಂದಳ ಬಳಿಗೆ ಬಂದು ಮೋಹಿಸಿ ಆಕೆಯ ಪಾವಿತ್ರ್ಯಕ್ಕೆ ಧಕ್ಕೆ ತರುತ್ತಾನೆ. ಈ ಸಂದರ್ಭದಲ್ಲಿ ಶಿವನು ಜಲಂಧರನನ್ನು ಸಂಹರಿಸುತ್ತಾನೆ. ವೃಂದ ವಿಷ್ಣುವಿನ ಮೇಲೆ ಕೋಪಗೊಂಡು ಕಪ್ಪು ಕಲ್ಲಾಗಿ ಹೋಗು ಮತ್ತು ನಿನ್ನ ಪತ್ನಿಯ ವಿರಹ ಉಂಟಾಗಲಿ ಎಂದು ಶಪಿಸುತ್ತಾಳೆ. ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ಉಂಟಾದುದರಿಂದ ವೃಂದ ಪತಿಯ ಚಿತೆಗೆ ಹಾರಿ ಸಾವಿಗೀಡಾಗುತ್ತಾಳೆ. ಇದರ ಪರಿಣಾಮವೇ ರಾಮಾಯಣದಲ್ಲಿ ಕಾಡಿನಲ್ಲಿ ಸೀತೆಯು ಮತ್ತು ರಾಮನು ಕೆಲವು ವರ್ಷಗಳ ಕಾಲ ದೂರವಾಗುತ್ತಾರೆ. ವಿಷ್ಣುವು ವೃಂದಾಳ ಆತ್ಮವನ್ನು ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ಪ್ರಬೋನಿಧಿ ಏಕಾದಶಿಯ ದಿನ ತುಳಸಿಯನ್ನು ಮದುವೆಯಾಗುತ್ತಾನೆ ಎಂಬ ಕಥೆಯಿದೆ. ಇದರ ಸಂಕೇತವೇ ವಿಷ್ಣು ತುಳಸಿ ವಿವಾಹ. ಇನ್ನು ತುಳಸಿ ಹಬ್ಬದ ಆಚರಣೆಗೆ ಬಂದರೆ ನಾನಾ ಕಡೆಗಳಲ್ಲಿ ನಾನಾ ಬಗೆಯ ರೀತಿಯಲ್ಲಿ ಆಚರಣೆಯನ್ನು ಮಾಡುತ್ತಾರೆ. ತುಳಸಿ ಗಿಡದ ಜೊತೆಗೆ ಬೆಟ್ಟದ ನಲ್ಲಿಕಾಯಿ ಗಿಡವನ್ನು ನೆಟ್ಟು ವಿವಾಹದ ರೀತಿಯಲ್ಲಿ ಪೂಜೆಯನ್ನು ಮಾಡುತ್ತಾರೆ. ಇನ್ನು ಕೆಲವು ಕಡೆ ವಿಷ್ಣುವಿನ ಮೂರ್ತಿಯನ್ನು ಇಟ್ಟು ತುಳಸಿ ಗಿಡದ ಜೊತೆ ವಿವಾಹದ ರೀತಿಯಲ್ಲಿ ಹಬ್ಬವನ್ನು ಮಾಡುತ್ತಾರೆ. ಪ್ರಸಾದವನ್ನಾಗಿ ಅವಲಕ್ಕಿ, ಬೆಲ್ಲ ಅಥವಾ ಸಜ್ಜಿಗೆಯನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.